ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ನಯನಾ, ನಾನ್ ಸುಳ್ಳು ಹೇಳ್ತಿಲ್ಲ. ರಿಯಲಿ ಐ ಆಮ್ ಇನ್ ಲವ್. ಜಾನಕಿ ನಾನು ಪ್ರೀತಿಸಿ ತಾಳಿ ಕಟ್ಟದೆ ಇರಬಹುದು. ಈಗ ಅವಳು ನನ್ನ ಹೆಂಡತಿ. ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಆದ್ರೂ ಇಷ್ಟು ಹೇಳಿದರೂ ನೀನು ಯಾಕೆ ನನ್ನ ಮಾತನ್ನು ನಂಬುತ್ತಿಲ್ಲ? ನಂಬದಿರುವುದು ನಾನಲ್ಲ ರೆಹಮಾನ್, ಅರ್ಜುನ್. ಅವನಿಗೆ ಜಾನಕಿ ಖುಷಿಯಾಗಿದ್ದಾಳೆ ಎಂದು ಈಗಲೂ ನಂಬಿಕೆ ಇಲ್ಲ. ಆವತ್ತು ನೀನೇ ನೋಡಿದೆಯಲ್ಲ, ಅವನ ಎದುರಿಗೆ ನಿನಗೆ ಕರೆ ಮಾಡಿ ಕೇಳಿದೆ. ನೀನು ನನ್ನ ಅದೃಷ್ಟಕ್ಕೆ ಚೆನ್ನಾಗಿದ್ದೀವಿ ಎಂದು ಹೇಳಿದೆ. ಅದನ್ನೇ ಅರ್ಜುನ್ ನಂಬಿದ್ದಾನೆ. ನೀನು ಜಾನಕಿಯನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಆದ್ರೆ ಆದಷ್ಟು ಬೇಗ ಈ ವಿಷಯವನ್ನು ಅವಳಿಗೆ ಹೇಳು. ಪ್ರೀತಿಯ ವಿಷಯದಲ್ಲಿ ತಡ ಮಾಡಿದಷ್ಟು ನಿನಗೆ ಹೆಚ್ಚು ಲಾಸ್ ಎಂದಳು. ಇಲ್ಲ ನಯನ, ಇನ್ನು ತಡ ಮಾಡುವುದಿಲ್ಲ. ಆದಷ್ಟು ಬೇಗ ನನ್ನ ಪ್ರೀತಿ ವಿಚಾರವನ್ನು ಅವಳಿಗೆ ಹೇಳ್ತೀನಿ ಎಂದು ಈಗ ತಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪವನ್ನು ಮುಚ್ಚಿ ಮತ್ತು ಡೈವರ್ಸ್ ವಿಷಯವನ್ನು ಮರೆಮಾಚಿ ನಯನಾಳಿಗೆ ಹೇಳುತ್ತಿದ್ದನು. ಈಗ ಅವಳಿಗೆ ಎಲ್ಲ ನಿಜಾಂಶ ತಿಳಿದರೆ ಖುಷಿಯಿಂದ ಮದುವೆಯಾಗುತ್ತಿರುವ ಅವಳ ಮನಸ್ಸನ್ನು ನೋಯಿಸಬಾರದು ಎನ್ನುವ ಉದ್ದೇಶ ಅವನದು. ತನ್ನ ಮಗಳ ಜೊತೆ ಸಾವಿತ್ರಿಯವರು ರೆಹಮಾನ್ ಅವರ ಮನೆಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಎಲ್ಲರನ್ನು ಮದುವೆಗೆ ಕರೆಯಲು ಬಂದಿದ್ದರು. ನಯನ ರೆಹಮಾನನ ಜೊತೆ ಬಾಲ್ಕನಿಯಲ್ಲಿ ನಿಂತು ಪ್ರತ್ಯೇಕವಾಗಿ ಮಾತನಾಡುತ್ತಿದ್ದಳು. ಇಬ್ಬರ ಮಾತು ಸಾಗುವಾಗಲೇ ಅವರಿರುವಲ್ಲಿಗೆ ಕಾಫಿ ಹಿಡಿದು ಬಂದಿದ್ದಳು ಜಾನಕಿ. ನಯನಾ, ನಿನ್ ಮಾತು ಇನ್ನೂ ಮುಗ್ದಿಲ್ವಾ? ಕಾಫಿ ಆರೋಗುತ್ತೆ ಎಂದು ಇಲ್ಲಿಗೆ ತಂದಿದ್ದೇನೆ ತಗೋ ಎಂದು ಕಾಫಿ ಟ್ರೇ ಅನ್ನು ನಯನಾಳ ಮುಂದೆ ಹಿಡಿದಿದ್ದಳು. ನಿನ್ನ ಗಂಡ ಇತ್ತೀಚೆಗೆ ಮಾತನಾಡಲು ನನ್ನ ಕೈಗೆ ಸಿಗುವುದಿಲ್ಲ. ಮದುವೆಯಾದ ಮೇಲೆ ತುಂಬಾ ಬ್ಯುಸಿಯಾಗಿದ್ದಾನೆ. ಇವತ್ತು ಮಾತಿಗೆ ಸಿಕ್ಕಿದ್ದಾನೆ. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಅವನ ತಲೆಯನ್ನು ತಿನ್ನುತ್ತಿದ್ದೇನೆ ಎಂದು ಕಾಫಿ ಕೈಯಲ್ಲಿ ತೆಗೆದುಕೊಂಡು ನಗುತ್ತಲೇ ಹೇಳಿದಳು. ನೀನು ಕೂಡ ಮದುವೆಯಾದ್ಮೇಲೆ ಬ್ಯುಸಿ ಆಗ್ತೀಯಾ? ನಂತರ ಮಾತನಾಡಲು ಸಮಯ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ. ಇವತ್ತು ಹೇಗಿದ್ದರೂ ಸಿಕ್ಕಿದೀಯಾ, ಎಷ್ಟು ಬೇಕೋ ಅಷ್ಟು ಮಾತನಾಡಿಕೊಳ್ಳಿ ಎಂದು ಹೇಳುತ್ತಾ ರೆಹಮಾನನ ಮುಂದೆ ಕಾಫಿ ಹಿಡಿದಿದ್ದಳು. ರೆಹಮಾನ್ ಏನೊಂದು ಮಾತನಾಡದೆ ಕಾಫಿ ತೆಗೆದುಕೊಂಡಿದ್ದನು. ಇಬ್ಬರಲ್ಲಿರುವ ಮನಸ್ತಾಪ ನಯನಾಳಿಗೆ ತಿಳಿಯಲಿಲ್ಲ. ಅಯ್ಯೋ, ಈಗಲೇ ಸಾಕಷ್ಟು ತಲೆ ತಿಂದಿದ್ದೇನೆ. ಇನ್ನು ನಾನು ಮಾತನಾಡಿದರೆ ಕಿವಿಗೆ ಹತ್ತಿ ಹಾಕಿಕೊಳ್ಳುತ್ತಾನೆ ಅಷ್ಟೇ. ನಮ್ಮ ಮಾತು ಮುಗಿಯಿತು, ಬಾ ಕೆಳಗಡೆ ಹೋಗೋಣ ಎಂದು ಜಾನಕಿಯನ್ನು ಕರೆದುಕೊಂಡು ಕೆಳಗೆ ಬಂದಿದ್ದಳು ನಯನ. ಇವರಿಗೆ ಹುಷಾರಿಲ್ಲ, ತಪ್ಪು ತಿಳಿಯಬೇಡಿ. ನಾವು ಮದುವೆಗೆ ಬರಲು ಆಗುವುದಿಲ್ಲ. ಆದ್ರೆ ಮಹಾನ್ ಮತ್ತು ಜಾನಕಿ ಖಂಡಿತ ಬರ್ತಾರೆ ಎಂದು ಫಾತಿಮಾ ಅವರೇ ಹೇಳಿದರು. ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಫಾತಿಮಾ ಅವರೇ. ಸಾಧ್ಯ ಆದ್ರೆ ನಗ್ಮಾ ಅವರನ್ನು ಕರೆದುಕೊಂಡು ಬನ್ನಿ ಎಂದ ಸಾವಿತ್ರಿಯವರ ಮಾತಿಗೆ ಆಯ್ತು ಎಂದು ತಲೆಯಾಡಿಸಿದರು. ಜಾನಕಿ, ನೀನ್ ಮಾತ್ರ ನೆಪ ಹೇಳುವ ಹಾಗಿಲ್ಲ. ಮದುವೆಗೆ 2 ದಿನ ಮುಂಚೆಯೇ ಬರ್ಬೇಕು ಎಂದು ನಯನ ಹೇಳುತ್ತಿದ್ದ ಹಾಗೆ, ಅದು ನನ್ನ ಸ್ನೇಹಿತನ ಮದುವೆ. ನನ್ನ ಸ್ನೇಹಿತನ ಮದುವೆಗೆ ನಾನು ಮುಂಚೆಯೇ ಬರ್ಲಿಲ್ಲ ಅಂದ್ರೆ ಹೇಗೆ ನಯನ ಎಂದು ಕಿರುಗಣ್ಣಿನಲ್ಲಿಯೇ ರೆಹಮಾನನನ್ನು ನೋಡಿಕೊಂಡು ಅಂದು ಸೀರೆಯನ್ನು ಹಾಸಿಗೆಯ ಮೇಲೆ ಬಿಸಾಡಿ ನಿನ್ನ ಸ್ನೇಹಿತನ ಮದುವೆಗೆ ಎಂದು ಹೇಳಿದ ಮಾತನ್ನೇ ನೆನೆದು ಇಂದು ನನ್ನ ಸ್ನೇಹಿತ ಎಂದು ಒತ್ತಿ ಹೇಳುತ್ತಿದ್ದಳು. ಹಾಗಾದ್ರೆ ನೀನು ನನ್ನ ಕಡೆಯಿಂದ ಮದುವೆಗೆ ಬರುವುದಿಲ್ಲ, ನಿನ್ನ ಸ್ನೇಹಿತನ ಮದುವೆಗೆ ಎಂದು ಬರ್ತೀಯಾ ಎಂದು ನಯನ ನಕ್ಕರೆ, ಅವಳ ಸ್ನೇಹಿತನನ್ನೇ ನೀನು ಮದುವೆಯಾಗುತ್ತಿರುವುದಲ್ಲವಾ, ಯಾವ ಕಡೆಯಿಂದ ಬಂದ್ರೆ ಏನು, ಎರಡೂ ಒಂದೇ ಎಂದು ನಗುತ್ತಲೇ ಹೇಳಿದರು ನಗ್ಮಾ. ಇಲ್ಲ ಚಿಕ್ಕತ್ತೆ, ನಯನ ಪರಿಚಯವಾಗುವುದಕ್ಕೂ ಮೊದಲೇ ಅಜ್ಜು ನನ್ನ ಬಾಲ್ಯ ಸ್ನೇಹಿತ. ನನ್ನ ಮೊದಲ ಪ್ರಾಮುಖ್ಯತೆ ಎಂದಿಗೂ ಅವನಿಗೆ ಎಂದು ಎಲ್ಲರಿಗೂ ಧೈರ್ಯವಾಗಿ ಹೇಳಿದಳು. ಜಾನಕಿ ಮತ್ತು ಅರ್ಜುನ್ ಸ್ನೇಹ ಎಂಥದ್ದು ಎಂದು ನಯನಾಳಿಗೆ ಈಗಾಗಲೇ ಅರಿವಿದ್ದರಿಂದ ಜಾನಕಿಯ ಮಾತಿಗೆ ಸುಮ್ಮನಾದರೆ, ನಾನು ಮೊನ್ನೆ ಆಡಿದ ಮಾತಿಗೆ ರಿವೆಂಜ್ ತಗೋತಿದೀಯಾ ಎಂದು ಮನದಲ್ಲಿ ಹೇಳಿಕೊಂಡನು ರೆಹಮಾನ್. ದಾನಿಯಾ, ಇಲ್ಲಿಗೆ ಯಾಕೆ ಬಂದೆ? ನನ್ನ ನಂಬರ್ ಕೊಟ್ಟವರು ಯಾರು? ಹೊರಗೆ ಬಂದ ತಕ್ಷಣ ಅವಳ ಮೇಲೆ ರೇಗಾಡಿದನು. ದಾನಿಯಾ ಹಾಸ್ಪಿಟಲ್ ಬಳಿ ಬಂದಿರುವುದು ಅವನಿಗೆ ಇಷ್ಟವಾಗಿಲ್ಲ ಎನ್ನುವುದು ಅವನ ಮಾತಿನಲ್ಲಿ ಸ್ಪಷ್ಟವಾಗಿತ್ತು. ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು, ಅದಕ್ಕೆ ಅದಕ್ಕೆ ಅತ್ತಿಗೆ ಮೊಬೈಲ್ನಿಂದ ನಿಮ್ಮ ನಂಬರ್ ತೆಗೆದುಕೊಂಡೆ ಎಂದು ಅಂಜಿಕೆಯಲ್ಲಿ ಹೇಳಿದಳು. ಇಲ್ಲಿ ಬಂದು ಮಾತನಾಡುವಂಥದ್ದು ಏನಿದೆ? ಅದೇ ಅಸಮಾಧಾನದಲ್ಲಿ ಹೇಳಿದನು.
ನೀವು ಹೀಗೆ ಗದರಿದರೆ ನಾನು ಹೇಳಬೇಕು ಎಂದು ಬಂದಿರುವ ವಿಷಯವನ್ನು ಹೇಳಲು ಆಗುವುದಿಲ್ಲ ಎಂದು ಭಯದಲ್ಲಿಯೇ ಹೇಳಿದಳು. ಆಗಲೇ ವಿಕ್ರಮ್ ಗದರುವಿಕೆಯ ಭಯಕ್ಕೆ ಅವಳ ಕಣ್ಣುಗಳು ತುಂಬಿದ್ದವು. ಅವಳ ಕಣ್ಣಿನಲ್ಲಿ ನೀರು ನೋಡಿದವನು ಕಣ್ಣು ಮುಚ್ಚಿ ತೆಗೆದು, ಸಾರಿ ಗದ್ರಲ್ಲ, ಅದೇನ್ ಹೇಳು ಎಂದು ಸಮಾಧಾನದಲ್ಲಿಯೇ ಕೇಳಿದನು. ನಾನು ಹೇಳುವ ವಿಷಯವನ್ನು ನೀವು ಅದು ಹೇಗೆ ತೆಗೆದುಕೊಳ್ಳುತ್ತೀರಾ ಗೊತ್ತಿಲ್ಲ. ನಾನು ಹೇಳುವ ವಿಷಯ ಕೇಳಿದ ಮೇಲೆ ನನ್ನ ಮೇಲೆ ಅಸಹ್ಯ ಮೂಡುವುದೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಈ ವಿಷಯವನ್ನು ಹೇಳಲೇಬೇಕು ಎಂದಳು. ಯಾಕೆ ಇಷ್ಟೊಂದು ಪೀಟಿಕೆ ಹಾಕ್ತಿದ್ದೀಯಾ? ಮೊದಲು ವಿಷಯ ಏನು ಹೇಳು ಎಂದನು. ಹುಟ್ಟಿದಾಗಿನಿಂದಲೂ ನನಗೆ ಯಾವುದರಲ್ಲೂ ಕಡಿಮೆಯಾಗಿರಲಿಲ್ಲ. ಒಂದು ರೀತಿ ಹೇಳ್ಬೇಕು ಅಂದ್ರೆ ಚಿನ್ನದ ಚಮಚವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಹುಟ್ಟಿದವಳು ನಾನು. ಡ್ಯಾಡ್, ಮಮ್ಮಿ, ಅಣ್ಣಂದಿರು ಎಲ್ಲರೂ ಒಬ್ಬಳೇ ಮಗಳು, ತಂಗಿ ಎಂದು ತುಂಬಾ ಪ್ರೀತಿಯಿಂದ ಬೆಳೆಸಿದರು. ಅವರ ಪ್ರೀತಿಯಿಂದಲೇ ನನ್ನ ದುರಹಂಕಾರ ಹೆಚ್ಚುತ್ತಲೇ ಹೋಗಿತ್ತು. ಬಡವರನ್ನು ಕಾಲ ಕಸವಾಗಿಯೇ ನೋಡುತ್ತಲೇ ಬಂದೆ. ನನಗೆ ಇಷ್ಟ ಇಲ್ಲದವರ ಬಳಿ ಬಹಳ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದೆ. ನಾನು ಬೆಳೆಯುತ್ತಾ ಹೋದಂತೆ ನನ್ನ ಜೊತೆ ನನ್ನ ದುರಹಂಕಾರ, ದರ್ಪ ಕೂಡ ಬೆಳೆಯುತ್ತಾ ಹೋಗಿತ್ತು. ನನ್ನ ಮನೆಯಲ್ಲಿಯೂ ಕೂಡ ನನ್ನನ್ನು ಯಾರೂ ಇದು ತಪ್ಪು ಎಂದು ಹೇಳಲಿಲ್ಲ. ಅಂದು ಮಾಲ್ನಲ್ಲಿ ಕೂಡ ನಾನೇ ಬಂದು ನಿಮಗೆ ಡಿಕ್ಕಿ ಹೊಡೆದು ನನ್ನದೇ ತಪ್ಪಿದ್ದರೂ ನಿಮ್ಮದೇ ತಪ್ಪು ಎಂದು ಎಲ್ಲರ ಎದುರು ನಿಮ್ಮನ್ನು ಕೆಟ್ಟವರಾಗಿ ಬಿಂಬಿಸಿದೆ. ಇನ್ನು ನಿಮ್ಮ ಕಾಲೇಜಿಗೆ ಸೇರಿದಾಗಲಂತೂ ಅತ್ತಿಗೆಯ ತಮ್ಮ ಎಂದು ಆ ಕೋಪ ದ್ವೇಷವಾಗಿ ಬದಲಾಯಿತು. ಆ ಯುವನ ಮೋಡಿಗೆ ಒಳಗಾಗಿ ಆಕರ್ಷಣೆಯನ್ನೇ ಪ್ರೀತಿ ಎಂದು ನಂಬಿ ಅವನು ಮೋಸದಿ ಎಣೆದ ಬಲೆಯಲ್ಲಿ ಬಿದ್ದು ಹೋದೆ. ನೀವು ಅತ್ತಿಗೆ ಇಬ್ಬರು ಬಂದು ಬುದ್ಧಿ ಹೇಳಿದರೂ ನಾನು ಕೇಳಲಿಲ್ಲ. ಆ ಯುವ ಅದೇ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡು ಆವತ್ತು ಮೋಸದಿಂದ ನನ್ನನ್ನು ಹೋಟೆಲಿಗೆ ಕರೆದುಕೊಂಡು ಹೋಗಿದ್ದಾನೆ. ಆವತ್ತು ನೀವು ಇರ್ಲಿಲ್ಲ ಎಂದಿದ್ದರೆ ಈ ದಾನಿಯ ಜೀವಂತವಾಗಿ ಇರ್ತಿರ್ಲಿಲ್ಲ. ಹಣಕ್ಕಿಂತ ಗುಣ, ಮನುಷ್ಯತ್ವ ದೊಡ್ಡದು ಎಂದು ಆವತ್ತು ನಿಮ್ಮಿಂದ ನನಗೆ ಅರ್ಥವಾಯಿತು. ಅಂದಿನಿಂದ ನನ್ನ ಜೀವನ ಪೂರ್ತಿಯಾಗಿ ಬದಲಾಯಿಸಿತು. ನನ್ನಲ್ಲಿದ್ದ ಅಹಂಕಾರ, ದರ್ಪ ಎಲ್ಲ ಮಣ್ಣಾಯಿತು. ಈಗ ನನಗೆ ಹಣ, ಆಸ್ತಿ, ಅಂತಸ್ತು ಯಾವುದು ಮುಖ್ಯ ಅಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ನಿಮ್ಮಂತಹ ಒಳ್ಳೆಯ ವ್ಯಕ್ತಿಯ ಜೊತೆ ಜೀವನ ಮಾಡಬೇಕು ಎಂದು ಆಸೆ ಪಡುತ್ತಿದ್ದೇನೆ. ಅವನಲ್ಲಿ ಹುಟ್ಟಿದ್ದು ಆಕರ್ಷಣೆಯ ಆತುರದ ಪ್ರೀತಿ. ನಿಮ್ಮಲ್ಲಿ ಹುಟ್ಟಿರುವುದು ಮನಸ್ಸಿನಾಳದ ಹೇಳಲಾಗದ ಭಾವ ಕಟ್ಟಿರುವ ಪ್ರೀತಿ. ಅಂದು ಹೋಟೆಲಿನಲ್ಲಿ ಅಣ್ಣ ನನಗೆ ಹೊಡೆಯಲು ಬಂದಾಗ ನೀವು ನನ್ನನ್ನು ಮಗುವಿನ ರೀತಿ ಎದೆಗೆ ಅಪ್ಪಿಕೊಂಡಿರಲ್ಲವ. ಆ ಅಪ್ಪುಗೆಯಲ್ಲಿ ಭದ್ರತೆಯ ಭಾವ ಮೂಡಿತು. ಮುಂದೆಯೂ ಕೂಡ ಅದೇ ಅಪ್ಪುಗೆ ಶಾಶ್ವತವಾಗಿ ಉಳಿಯಲಿ ಎಂಬುದು ನನ್ನ ಆಸೆ. ಈ ನನ್ನ ಆಸೆಗೆ ಒಂದು ಅವಕಾಶ ಮಾಡಿಕೊಡ್ತೀರಾ ಎಂದು ಇಷ್ಟರವರೆಗೆ ನೆಲ ನೋಡುತ್ತಾ ಎಲ್ಲವನ್ನು ಹೇಳಿದವಳು ಕೊನೆಯಲ್ಲಿ ಕಣ್ಣೆತ್ತಿ ವಿಕ್ರಮ್ನನ್ನು ತುಂಬಿದ ಕಣ್ಣುಗಳಿಂದಲೇ ನೋಡಿ ಹೇಳಿದಳು. ಧಾನಿಯ ಎಂದಿಗೂ ತನ್ನನ್ನು ಪ್ರೀತಿಸುತ್ತಾಳೆ ಎಂದು ಕನಸಿನಲ್ಲಿಯೂ ಎಣಿಸಿರದವನಿಗೆ ಇದು ಮಹದಾಶ್ಚರ್ಯವಾಗಿತ್ತು. ನಿನಗೆ ತಮಾಷೆ ಮಾಡಲು ಬೇರೆ ಯಾರೂ ಸಿಗ್ಲಿಲ್ವಾ? ನಿನ್ನ ಹುಚ್ಚುತನಕ್ಕೆ ನನ್ನ ಬಳಿ ಸಮಯವಿಲ್ಲ. ಅಥವಾ ನಿಜವಾಗಿಯೂ ಚೆನ್ನಾಗಿದ್ದೀಯಾ ನೀನು? ಹಾಗೇನಾದ್ರೂ ನಿನ್ನ ಹುಚ್ಚು ಹೆಚ್ಚಾಗಿದ್ದರೆ ಈ ಹಾಸ್ಪಿಟಲ್ನಲ್ಲಿ ಹೇಗಿದ್ರು ಮನೋರೋಗ ತಜ್ಞರು ಇದ್ದಾರೆ, ಅವರ ಬಳಿ ಒಮ್ಮೆ ತೋರಿಸು ಎಂದು ಅದೇ ಕೋಪದಲ್ಲಿ ಹೇಳಿದನು. ಅವನು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳದಿರುವುದನ್ನು ನೋಡಿದವಳಿಗೆ ದುಃಖ ಹೆಚ್ಚಾಗಿತ್ತು. ನೀವು ಯಾಕೆ ಹೀಗೆ ಹೇಳುತ್ತಿದ್ದೀರಾ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ವಿಕ್ರಮ್. ಬೇರೆ ಯಾರನ್ನೋ ಪ್ರೀತಿಸಿ ಅವನ ಹಿಂದೆ ಹೋದವಳು ಈಗ ನಿಮ್ಮ ಹಿಂದೆ ಬಂದಿದ್ದಾಳೆ ಎಂದು ನಿಮಗೆ ನನ್ನ ಮೇಲೆ ಅಸಹ್ಯ ಮೂಡಿರಬಹುದು. ಅಥವಾ ಹೋಟೆಲ್ ರೂಮಿನಲ್ಲಿ ಒಬ್ಬನ ಜೊತೆ ಇದ್ದವಳನ್ನು ನಾನು ಹೇಗೆ ಮದುವೆಯಾಗುವುದು ಎಂದು ಯೋಚಿಸುತ್ತಿರಬಹುದು. ನಿಮಗೆ ನನ್ನ ಮೇಲೆ ಅನುಮಾನ ಇದ್ದರೆ, ನಾನು ವರ್ಜಿನ್ ಅಲ್ಲ ಎಂದು ನಿಮಗೆ ಅನಿಸಿದರೆ ಇದೇ ಹಾಸ್ಪಿಟಲ್ನಲ್ಲಿ ನಿಮಗೆ ಗೊತ್ತಿರುವ ವೈದ್ಯರ ಬಳಿಯೇ ಎಂದು ಅಲ್ಲಿಗೆ ಅವಳ ಮಾತು ಮುಗಿಯುವ ಮೊದಲೇ ಅವಳ ಕೆನ್ನೆಯ ಮೇಲೆ ಅವನ ಬೆರಳಚ್ಚು ಮೂಡಿದವು. ಇನ್ನೊಂದು ಮಾತು ಹೊರಗೆ ಬಂದರೂ ನಿನ್ನ ಸಾಯಿಸಿ ಬಿಡ್ತೀನಿ ಎಂದು ಅಂದು ಹೋಟೆಲಿನಲ್ಲಿ ಯುವ ಮಾಡಿದ ವಿಡಿಯೋವನ್ನು ತನ್ನ ಮೊಬೈಲ್ ಮೂಲಕ ಅವಳ ಮುಂದೆ ಹಿಡಿದವನು, ಹೋಟೆಲ್ನಲ್ಲಿ ಅವತ್ತು ಏನಾಯ್ತು ಎಂದು ನೋಡು, ಇಷ್ಟೇ ಆಗಿದ್ದು. ನೀನು ಯಾರನ್ನೋ ಪ್ರೀತಿಸಿದ್ದೀಯಾ ಅಥವಾ ಅವರ ಜೊತೆ ರೂಮಿನಲ್ಲಿ ಇದ್ದೀಯಾ ಎಂದು ನಾನು ಈ ಮಾತನ್ನು ಹೇಳುತ್ತಿಲ್ಲ. ನನಗೆ ಜೀವನದಲ್ಲಿ ನನ್ನದೇ ಆದ ಕರ್ತವ್ಯ, ಗುರಿ ಇದೆ. ನನಗೆ ಈಗಲೇ ಮದುವೆ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಅಲ್ಲದೆ ನನಗೂ ನಿನಗೂ ಯಾವುದೇ ವಿಷಯದಲ್ಲೂ ಹೊಂದಾಣಿಕೆಯಾಗುವುದಿಲ್ಲ. ಹೇಗಿದ್ದರೂ ಬದಲಾಗಿದ್ದೀನಿ ಎಂದು ನೀನೇ ಹೇಳುತ್ತಿದ್ದೀಯ. ಈ ಹುಚ್ಚಾಟಗಳೆಲ್ಲವನ್ನು ಬಿಟ್ಟು ನಿನ್ನ ಕುಟುಂಬದವರು ನೋಡಿದ ಹುಡುಗನ ಜೊತೆ ಮದುವೆಯಾಗಿ ನೆಮ್ಮದಿಯಿಂದ ಇರು.
ಇನ್ನೊಮ್ಮೆ ಈ ವಿಷಯದ ಬಗ್ಗೆ ನನ್ನ ಬಳಿ ಮಾತನಾಡಲು ಬಂದರೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ಅವಳಿಗೆ ಎಚ್ಚರಿಕೆ ನೀಡಿ ಅಲ್ಲಿಂದ ಬಿರುಸಾಗಿ ತೆರಳಿದ್ದನು ವಿಕ್ರಮ್. ದಾನಿಯಾಳಿಗೆ ವಿಕ್ರಮ್ ನನ್ನ ಮೇಲೆ ಅನುಮಾನ ಪಡುತ್ತಿಲ್ಲ ಎಂದು ತಿಳಿದು ಒಂದೆಡೆ ಖುಷಿಯಾದರೂ ಕೂಡ ತನ್ನ ಪ್ರೀತಿಯನ್ನು ನಿರಾಕರಿಸಿದ ಎಂದು ಅಳುತ್ತಲೇ ಅಲ್ಲಿಂದ ಹೊರಟಿದ್ದಳು. ಇತ್ತ ಹಾಸ್ಪಿಟಲ್ ಒಳಗೆ ಬಂದ ವಿಕ್ರಮ್ನಿಗೆ ಮನಸ್ಸು ಗೊಂದಲದ ಗೂಡಾಯಿತು. ಕೆಲಸದ ಮೇಲೆ ಅವನ ಗಮನವನ್ನು ಹರಿಸಲು ಸಾಧ್ಯವಾಗದೆ ಅಲ್ಲಿನ ಮುಖ್ಯಸ್ಥರಿಗೆ ಹೇಳಿ ಅಲ್ಲಿಯೇ ಒಂದು ಪಕ್ಕದಲ್ಲಿ ಇದ್ದ ಪಾರ್ಕಿಗೆ ಹೋದವನು ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತು, ಇಲ್ಲ, ಈ ವಿಷಯವನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ, ಈಗಲೇ ಇದನ್ನು ಅಕ್ಕನಿಗೆ ಹೇಳಬೇಕು ಎಂದು ಜಾನಕಿಗೆ ಕರೆ ಮಾಡಿದನು. ಜಾನಕಿ ಕರೆ ಸ್ವೀಕಾರ ಮಾಡಿದ ತಕ್ಷಣ, ಅಕ್ಕ, ನಿನ್ನ ಬಳಿ ಒಂದು ವಿಷಯ ಹೇಳಬೇಕು ಎಂದು ನೇರವಾಗಿ ಹೇಳಿದನು. ಅವನ ಧ್ವನಿಯಲ್ಲಿದ್ದ ಬೇಸರವನ್ನು ಗುರುತಿಸಿದವಳು, ಯಾಕೆ ಪಾಪು, ಏನಾಯ್ತು ಎಂದು ಆತಂಕದಲ್ಲಿ ಕೇಳಿದಳು. ಎಂದು ದಾನಿಯ ಹಾಸ್ಪಿಟಲ್ ಬಳಿ ಬಂದು ಮಾತನಾಡಿದ ವಿಷಯ ಎಲ್ಲವನ್ನು ಹೇಳಿದನು. ನಿಜವಾಗಿಯೂ ದಾನಿಯ ನನ್ನ ತಮ್ಮನನ್ನು ಪ್ರೀತಿಸುತ್ತಿದ್ದಾಳಾ ಎಂದು ಮನದಲ್ಲಿಯೇ ಹೇಳಿಕೊಂಡವಳು, ಪಾಪು, ನಿನಗೆ ಇಷ್ಟ ಇಲ್ಲ ಅಂದ್ರೆ ಸಮಾಧಾನವಾಗಿ ಹೇಳಿ ಅವಳಿಗೆ ಅರ್ಥ ಮಾಡಿಸಿ ಕಳಿಸಬೇಕಿತ್ತು. ಅವಳ ಮೇಲೆ ಕೈ ಮಾಡಬಾರ್ದಿತ್ತು. ದಾನಿಯ ಮೊದಲೇ ನೊಂದಿದ್ದಾಳೆ, ಇನ್ನೂ ನಿನ್ನ ನಡೆಯಿಂದ ಅದೆಷ್ಟು ನೊಂದುಕೊಂಡಳೋ ಗೊತ್ತಿಲ್ಲ ಎಂದು ಬೇಸರದಲ್ಲಿ ಹೇಳಿದಳು ಜಾನಕಿ. ನಾನು ಮೊದಲು ತಾಳ್ಮೆಯಿಂದಲೇ ಮಾತನಾಡಿದೆ ಅಕ್ಕ, ಆದ್ರೆ ಚಕಪ್ ಅಂತ ಎಲ್ಲ ವಯಸ್ಸಿಗೆ ಮೀರಿದ ಮಾತನಾಡಿದಳು. ಅದಕ್ಕೆ ನನಗೆ ಕೋಪ ಬಂದು ಹೊಡೆದು ಬಿಟ್ಟೆ. ವಿಕ್ರಮ್ ಕೂಡ ಬೇಸರದಲ್ಲಿಯೇ ಹೇಳಿದನು. ಸರಿ ಬಿಡು, ನಾನು ಅವಳ ಜೊತೆ ಮಾತನಾಡುತ್ತೇನೆ ಎಂದು ಕರೆ ತುಂಡರಿಸಿದವಳಿಗೆ ಹೊಸ ತಲೆನೋವು ಶುರುವಾಗಿತ್ತು. ಮೊದಲೇ ಪ್ರೀತಿಯಲ್ಲಿ ಮೋಸ ಹೋಗಿ ಒಮ್ಮೆ ನೊಂದಿದ್ದಾಳೆ. ಹಾಗಂತ ಪಾಪುಗೆ ಇಷ್ಟ ಇಲ್ಲ ಎಂದರೂ ಅವಳನ್ನು ಮದುವೆಯಾಗು ಎಂದು ಬಲವಂತ ಮಾಡುವುದು ಸರಿಯಲ್ಲ. ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುವುದು? ಈ ಮಹಾನನಿಗೆ ಹೇಳೋಣ ಎಂದರೆ ನನ್ನ ಜೊತೆ ಮಾತನಾಡದೆ ಮುಖ ಊದಿಸಿಕೊಂಡು ಕುಳಿತಿದ್ದಾನೆ. ಅಲ್ಲ, ನಾನು ಓದ್ಬೇಕು ಎಂದು ಯಾಕಿಷ್ಟು ಹಠ ಇವನಿಗೆ? ಓದಿ ನಾನು ಏನ್ ಮಾಡ್ಬೇಕಿತ್ತು? ಇವಾಗಲೂ ನನ್ನ ನರ್ಸ್ ಕೆಲಸವನ್ನು ನಾನು ಮುಂದುವರೆಸಿದರೆ ಈಗಲೂ ನನ್ನ ಕಾಲ ಮೇಲೆ ನಾನು ನಿಂತಂತೆ ಅಲ್ಲವಾ? ಒಂದೆಡೆ ಅಣ್ಣ, ಇನ್ನೊಂದೆಡೆ ಈ ತಂಗಿ, ಇಬ್ಬರು ಸರಿಯಾಗಿದ್ದಾರೆ. ಗಣಿ, ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು ಎಂದು ಯೋಚಿಸಿದವಳು ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ನಾನು ತುಂಬಾ ಕೆಟ್ಟವಳು. ಒಬ್ಬನನ್ನು ಪ್ರೀತಿಸಿ ಮೋಸ ಹೋದೆ, ಇನ್ನೊಬ್ಬರನ್ನು ಮನಸಾರೆ ಪ್ರೀತಿಸಿದೆ. ಆದ್ರೆ ಅವರು ನನ್ನ ಪ್ರೀತಿಯನ್ನು ಒಪ್ಪಲು ತಯಾರಿಲ್ಲ. ವಿಕ್ರಮ್ ಇಲ್ಲದೆ ಬದುಕಲು ನನ್ನಿಂದ ಸಾಧ್ಯವಿಲ್ಲ. ನಾನು ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯಶ್ಚಿತ ಆಗಲೇಬೇಕು ಎಂದು ಅಳುತ್ತಲೇ ರಸ್ತೆಯಲ್ಲಿ ಹೋಗುತ್ತಿದ್ದವಳು ಅಲ್ಲಿಯೇ ಪಕ್ಕದಲ್ಲಿದ್ದ ಮೆಡಿಕಲ್ಗೆ ಹೋಗಿ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡು ಮನೆಗೆ ಹೋಗಿದ್ದಳು ದಾನಿಯ. ಮುಂದುವರಿಯುವುದು. ಕಥೆಯ ಬಗ್ಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.